ವೀಕ್ಷಕರೇ, ನಿಮಗೆ ಪದೇ ಪದೇ ಮದುವೆ ನಿಶ್ಚಯ ಆಗಿದ್ರು ಕೂಡ ಆ ಮದುವೆ ಮುರಿದು ಬೀಳ್ತಾ ಇದೆಯಾ? ಮದುವೆ ವಿಳಂಬ ಆಗ್ತಾ ಇದೆಯಾ? ಅಥವಾ ವಯಸ್ಸಾದ್ರೂ ಕೂಡ, ವಯಸ್ಸು ಮೀರಿದ್ರು ಕೂಡ ನಿಮಗೆ ಮದುವೆ ಅನ್ನುವಂತಕ್ಕಂಥ ಯೋಗವನ್ನ ನೀವು ಕಾಣ್ಲಿಕ್ಕೆ ಆಗ್ತಾ ಇಲ್ವಾ? ನಿಮಗೆ ನಿಮ್ಮ ಲೈಫಲ್ಲಿ ಯಾವ ತರದ ಬಾಳ ಸಂಗಾತಿ ನಿಮಗೆ ದೊರಕ್ತಾರೆ ಅನ್ನುವಂತಕ್ಕಂಥ ಕುತೂಹಲ ನಿಮಗಿದೆಯಾ? ಮತ್ತು ನಿಮ್ಮ ಪ್ರೀತಿ ಪ್ರೇಮ ವಿಚಾರವನ್ನ ಮನೆಯಲ್ಲಿ ಒಪ್ತಾರಾ? ಅಥವಾ ನೀವು ಪ್ರೀತಿಸೋ ಹುಡುಗನ ಮದುವೆ ಆದ್ರೂ ಕೂಡ, ಮನೆಯ ವಿರೋಧವನ್ನು ಇಟ್ಕೊಂಡು ನೀವು ಮದುವೆ ಆದ್ರೂ ಕೂಡ, ನೀವು ಮದುವೆ ನಂತರ ನಿಮ್ಮ ಜೀವನ ಚೆನ್ನಾಗಿ ನೀವು ಸಾಗಿಸ್ತೀರಾ ಅನ್ನುವಂಥದ್ದಾಗಿರ್ಬೋದು. ಅಥವಾ ಸಂತಾನದಲ್ಲಿ ವಿಳಂಬಗಳಾಗ್ತಾ ಇದೆ, ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದೀನಿ ಬಟ್ ಅಭಿವೃದ್ಧಿ ಕಾಣ್ತಾ ಇಲ್ಲ, ದುಡಿತಾ ಇದ್ದೀನಿ ಗುರುಗಳೇ ಆದ್ರೆ ದುಡ್ಡು ಉಳಿತಾಯ ಆಗ್ತಾ ಇಲ್ಲ, ಮತ್ತೆ ಮನೆಯಲ್ಲಿ ಮಾನಸಿಕವಾಗಿ ಚಿತ್ರಹಿಂಸೆಗಳನ್ನು ಅನುಭವಿಸುವಂಥದ್ದು, ನಿಮಗೆ ಅತ್ತೆ ಕಾಟ ಆಗುವಂಥದ್ದಾಗಿ, ಸೊಸೆ ಕಾಟಗಳಾಗಿರುವಂಥದ್ದಾಗಿರ್ಬೋದು, ಹೇಳಿದ ಮಾತನ್ನ ಕೇಳದಿರ್ತಕ್ಕಂಥದ್ದು, ಮಕ್ಕಳು ತಮಗೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದಾಗಿರ್ಬೋದು. ಈ ತರದ ಸಾಕಷ್ಟು ನೀವು ಸಮಸ್ಯೆಗಳನ್ನ ನಿರಂತರದ ಬದುಕಿನಲ್ಲಿ ನೀವು ಅನುಭವಿಸ್ತಾ ಬರ್ತಾ ಇರ್ತೀರಿ. ಅದನ್ನ ಒಬ್ರ ಮುಂದೆ ಹೇಳ್ಕೊಳಕ್ಕಾಗುತ್ತೆ, ಒಬ್ಬರ ಮುಂದೆ ಹೇಳ್ಕೊಳಕ್ ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಗುರುಗಳೇ ನನ್ನ ಮದುವೆ ಯಾವಾಗ ಆಗುತ್ತೆ, ನನಗೆ ಇಷ್ಟು ವಯಸ್ಸಾದ್ರೂ ನನಗೆ ಇನ್ನೂ ಮದುವೆ ಆಗಿಲ್ಲ, ನನಗೆ ಇಷ್ಟು ವರ್ಷ ಮದುವೆ ಆದ್ರೂ ಮಕ್ಕಳಾಗ್ತಾ ಇಲ್ಲ, ನನಗೆ ಏನು ಸಮಸ್ಯೆ ಆಗಿದೆ. ಈ ತರ ಸಾಕಷ್ಟು ಜನಗಳಿಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ಮದುವೆಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಪ್ರೀತಿ ಪ್ರೇಮಚಾರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ವ್ಯವಹಾರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಶತ್ರು ಕಾರಣಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಅಥವಾ ಮಾನಸಿಕವಾಗಿ ಚಿತ್ರಹಿಂಸೆ ನೀವೇ ಅನುಭವಿಸ್ತಾ ಇದ್ದೀರಿ, ಅಥವಾ ಯಾವ್ದಾದ್ರು ವಾಮಾಚಾರದ ತಂತ್ರಕ್ರಿಯೆಗಳಾಗಿರುವಂಥದ್ದಾಗಿರ್ಬೋದು, ಈ ಎಲ್ಲಾದ್ರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕು ಅನ್ನುವಂತಕ್ಕಂಥ ಕುತೂಹಲ ನಿಮ್ಗಿತ್ತು ಅಂತಂದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಏನು ಮಾಡಬೇಡಿ, ನಿಮ್ದೊಂದು ಫೋಟೋ, ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಮತ್ತು ಹುಟ್ಟಿರ್ತಕ್ಕಂಥ ಸ್ಥಳ, ಇದಿಷ್ಟು ಮಾಹಿತಿಗಳನ್ನ ವಾಟ್ಸಪ್ ಮುಖಾಂತರ ನನಗೆ ಕಳಿಸ್ಕೊಟ್ರೆ ಸಂಪೂರ್ಣ ಜಾತಕವನ್ನು ನೋಡಿ, ಸಂಪೂರ್ಣ ಜಾತಕ ವಿಮರ್ಶೆಯ ಮೂಲಕ ನಿಮಗೆ ಏನಾಗ್ತದೆ ಎಕ್ಸಾಕ್ಟ್ ಆಗಿ ಮತ್ತು ನೀವು ಕೇಳುವಂತಕ್ಕಂಥ ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನು ನೀವು ಅಲ್ಲಿ ಕಂಡುಕೊಳ್ಬಹುದು. ಹಾಗಾಗಿ ಈಗಲೇ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ಸ್ಕ್ರೀನ್ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.